ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 31ನೇ ಅಧ್ಯಾಯ 24ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯವಾಗಿರಲಿ ಎಂಬುದಾಗಿ. ಪ್ರಿಯರಾದವರೇ, ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಮೊದಲನೇದಾಗಿ ಯೆಹೋವನನ್ನು ನಿರೀಕ್ಷಿಸುವವರೇ ನೀವು ಏನಾಗಿರ್ರಿ, ದೃಢವಾಗಿರ್ರಿ. ಮೊದಲನೇದಾಗಿ ದೇವರಾತ್ಮನು ಹೇಳ್ತಾ ಇರುವಂಥ ಕಾರ್ಯ ಯೆಹೋವನನ್ನು ನಿರೀಕ್ಷಿಸುವವರೇ. ನಮ್ಮ ಜೀವಿತದಲ್ಲಿ ನಾವು ಯಾರನ್ನು ನಿರೀಕ್ಷಿಸ್ತಾ ಇದ್ದೇವೆ? ಅನೇಕ ಸಮಯ ನಾವು ಮನುಷ್ಯರನ್ನು ನಿರೀಕ್ಷಿಸ್ತೇವೆ. ಕೆಲವೊಂದು ಸಮಯ ನಾವು ಅಧಿಕಾರಿಗಳನ್ನು ನಿರೀಕ್ಷೆ ಮಾಡುತ್ತೇವೆ. ಅವ್ರು ನಮಗೆ ಒಳ್ಳೇದು ಮಾಡ್ತಾರೆ, ಇವ್ರು ನಮಗೆ ಒಳ್ಳೇದು ಮಾಡ್ತಾರೆ ಎಂಬುದಾಗಿ. ಅವ್ರು ನಮ್ಮ ಜೊತೆ ಇದ್ದಾರೆ, ಇವ್ರು ನಮ್ಮ ಜೊತೆ ಇದ್ದಾರೆ, ಇವರಿದ್ದರೆ ಸಾಕು ಅಂತ ಅಂದ್ಕೊಳ್ತಾರೆ. ಅವರಿದ್ದರೆ ಸಾಕಪ್ಪ, ನಾನು ಧೈರ್ಯವಾಗಿರ್ತೇನೆ ಎಂಬುದಾಗಿ ಅನೇಕರು ಮಾತಾಡೋದನ್ನು ನಾವು ಕೇಳಿಸ್ಕೊಂಡಿರ್ತೇವೆ. ಆದರೆ ದೇವರಾತ್ಮನು ಇಲ್ಲಿ ಸ್ಪಷ್ಟವಾಗಿ ನನ್ನನ್ನು ನಿಮ್ಮನ್ನು ನೋಡಿ ಹೇಳ್ತಿರುವಂಥ ಒಂದು ಕಾರ್ಯ ಸರಿಯಾಗಿ ಗಮನಿಸ್ರಿ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ. ನೀವು ದೇವರನ್ನ ನಿರೀಕ್ಷಿಸುವವರಾಗಿದ್ದರೆ ದೃಢವಾಗಿರ್ರಿ. ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಯಾವುದೋ ಒಂದು ವಿಷಯದಲ್ಲಿ ನೀವು ಭಯಪಡ್ತಾ ಇದ್ದೀರಾ, ಯಾವ ಒಂದು ವಿಷಯದಲ್ಲಿ ನೀವು ಕಳವಳಪಡ್ತಾ ಇದ್ದೀರಾ, ಯಾವುದೋ ಒಂದು ವಿಷಯದ ಸಮಸ್ಯೆಯಲ್ಲೇ ನೀವು ಸಿಕ್ಕಾಕೊಂಡಿದ್ದೀರಾ, ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಆಗದೆ ನೀವು ಒದ್ದಾಡ್ತಾ ಇದ್ದೀರಾ, ದೇವರಾತ್ಮನ ಇವತ್ತು ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ಅಂದರೆ ನಿಮ್ಮ ಹೃದಯವನ್ನು ಧೈರ್ಯಪಡಿಸ್ಕೊಳ್ರಿ. ಯಾಕೆಂದರೆ ಕರ್ತನು ನಿಮ್ಮೊಡನೆ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಆತನು ನಿಮ್ಮ ಜೊತೆಯಲ್ಲಿದ್ದು ಆತನು ನಿಮಗಾಗಿ ಆತನ ಕೆಲಸ ಮಾಡುತ್ತಾನೆ, ನಿಮಗಾಗಿ ಆತನು ಯುದ್ಧ ಮಾಡುತ್ತಾನೆ. ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ ಅಂತ ಹೇಳಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ. ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಯೆಹೋವನನ್ನು ನಿರೀಕ್ಷಿಸುವವರೇ ನೀವು ಏನಾಗಿರ್ರಿ, ದೃಢವಾಗಿರ್ರಿ. ನಾವು ಯೆಹೋವನನ್ನು ನಿರೀಕ್ಷಿಸುವವರಾಗಿದ್ದರೆ ನಾವು ದೃಢವಾಗಿರಬೇಕು. ಯೆಹೋವನನ್ನು ನಂಬುವವರಾದರೆ, ಅಂದರೆ ದೇವರನ್ನು ನಂಬುವ ಪ್ರತಿಯೊಬ್ಬರು ಸಹ ದೃಢವಾಗಿರಬೇಕು. ನಾವು ಧೈರ್ಯವಾಗಿರಬೇಕು. ಒಂದು ಧೈರ್ಯ ನಮ್ಮೊಳಗಡೆ ಇರಬೇಕು. ಯಾವುದಕ್ಕೂ ಭಯಪಡಬಾರ್ದು. ಸಮಸ್ಯೆಗಳು ಬರುತ್ತೆ, ಇಕ್ಕಟ್ಟುಗಳು ಬರುತ್ತೆ, ಹೋರಾಟಗಳು ಬರ್ತವೆ, ಯುದ್ಧಗಳು ಬರ್ತವೆ, ಅನೇಕ ವಿಧವಾದ ಪರಿಸ್ಥಿತಿಗಳು ನಮಗೆ ಎದುರಾಗ್ತವೆ, ಕಣ್ಣೀರು ಬರ್ತವೆ, ಸಂಕಷ್ಟಗಳು ಬರ್ತವೆ, ಅನೇಕ ವಿಧವಾದ ಸಮಸ್ಯೆಗಳು ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಆದರೂ ಸಹ ನಾವು ಕಳವಳಗೊಳ್ಳಬಾರದು, ನಾವು ಭಯಪಡಬಾರದು. ಯಾಕೆಂದರೆ ನಾವು ನಿರೀಕ್ಷಿಸಿರುವುದು ಈ ಮನುಷ್ಯರ ಮೇಲಲ್ಲ, ಈ ಲೋಕದಲ್ಲಿರುವ ಅಧಿಕಾರಿಗಳ ಮೇಲಲ್ಲ, ಈ ಲೋಕದಲ್ಲಿರುವ ಅಧಿಕಾರಗಳ ಮೇಲಲ್ಲ, ಈ ಲೋಕದಲ್ಲಿರುವ ಯಾವುದೇ ಒಂದು ಕಾರ್ಯಗಳ ಮೇಲಲ್ಲ. ನಮ್ಮ ನಿರೀಕ್ಷೆ ಇರಬೇಕಾದದ್ದು ದೇವರ ಮೇಲೆ ಮಾತ್ರ. ಅದಕ್ಕೆ ಈ ಒಂದು ಕೀರ್ತನೆಗಾರನ ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತವನ್ನೇ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು ಎಂಬುದಾಗಿ ಆತನು ಹೇಳ್ತಾನೆ. ಪ್ರೀತಿ ದೇವರ ಮಕ್ಕಳೇ, ನಾವು ದೃಷ್ಟಿಸಿ ನೋಡಬೇಕಾಗಿರೋದು, ನಾವು ದೃಢವಾಗಿ ನಿಲ್ಲಬೇಕಾಗಿರೋದು ಯೆಹೋವನನ್ನು ನಂಬಿಕೊಂಡು, ಆತನನ್ನು ನಿರೀಕ್ಷಿಸಿಕೊಂಡು, ಆತನನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು, ಆತನ ಮೇಲೆ ಭರವಸೆ ಉಳ್ಳವರಾಗಿ ನಾವು ಧೈರ್ಯವಾಗಿರಬೇಕು. ಯಾವುದಕ್ಕೂ ಭಯಪಡಬಾರದು. ಯಾವುದೇ ಒಂದು ಕಾರ್ಯದಲ್ಲಿ ನಾವು ಹೆದರಬಾರದು. ಯಾವುದೇ ಒಂದು ಕಾರ್ಯಗಳನ್ನು ಕುರಿತಾಗಿ ನಾವು ಚಿಂತೆ ಮಾಡಬಾರದು. ಯಾಕೆಂದರೆ ನಮ್ಮೊಳಗೆ ಇರುವ ಈ ದೇವರು ದೊಡ್ಡವನಾಗಿದ್ದಾನೆ. ಈ ಲೋಕದಲ್ಲಿ ಇರುವಾತನಿಗಿಂತಲೂ ನಿಮ್ಮೊಳಗಿರುವಾತನು ದೊಡ್ಡವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರಾದವರೇ, ನೀವು ಯಾವುದನ್ನು ಕುರಿತಾಗಿ ಇವತ್ತು ಚಿಂತೆ ಮಾಡ್ತಾ ಇದ್ದೀರಿ, ಕಣ್ಣೀರಾಗ್ತಾ ಇದ್ದೀರಿ, ಯಾವುದೋ ಒಂದು ವಿಷಯದಲ್ಲಿ ನೀವು ಸೋತು ಹೋಗ್ತಾ ಇದ್ದೀರಾ, ದೇವರಾತ್ಮನ ಹೇಳ್ತದಾನೆ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. ನೀವು ಧೈರ್ಯವಾಗಿರ್ರಿ, ಭಯಪಡಬೇಡ್ರಿ, ನೀವು ಕಳವಳ ಪಡಬೇಡ್ರಿ, ನೀವು ಧೈರ್ಯವಾಗಿರ್ರಿ, ನಾನು ನಿಮಗೊಟ್ಟಿಗೆ ಇದ್ದೇನೆ, ನಾನು ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಕರ್ತನು ಇವತ್ತು ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ. ಈ ವಾಕ್ಯದೊಳಗೆ ದೇವರು ನಿಮ್ಮೆಲ್ಲರನ್ನ ಸಹ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯವನ್ನು ಕರ್ತನೆ ಆಶೀರ್ವಾದ ಮಾಡು. ಹೌದು ಸ್ವಾಮಿ ಕರ್ತನೆ, ಕೀರ್ತನೆಗಳ ಪುಸ್ತಕದಲ್ಲಿ ಸ್ವಾಮಿ 31ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಸ್ವಾಮಿ, ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಎಂಬ ವಾಕ್ಯದ ಮುಖಾಂತರ ನನ್ನೊಟ್ಟಿಗೂ ಸ್ವಾಮಿ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿನ್ನ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೂ ಸ್ವಾಮಿ ನಿನ್ನ ಮಾತಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.